ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲಿ ಕುರಿ ಕಳ್ಳತನ ಉಪಟಳವು ಮಿತಿ ಮೀರಿದ್ದು ಕಳ್ಳತನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸದೇ ಇರುವ ಜಿಲ್ಲಾಡಳಿತ ವಿರುದ್ಧ ಜಿಲ್ಲಾ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಅಕ್ಟೋಬರ್ 31ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಸೈದಾಪುರ ಪಟ್ಟಣದ ಕನಕ ಭವನದಲ್ಲಿ ನಡೆದ ಕುರಿಗಾಹಿಗಳ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರುವ ಸರಣಿ ಕುರಿ ಮೇಕೆ ಕಳ್ಳತನ ಪ್ರಕರಣದ ಹಿನ್ನೆಲೆ ಕಳವು ಪ್ರಕರಣವನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ತನಿಖೆ ಚುರುಕುಗೊಳಿಸಿ ಕಳ್ಳರನ್ನ ಹಿಡಿದು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಜಿಲ್ಲೆಯಾದ್ಯಂತ ಇಲ್ಲಿಯ ತನಕ ಸುಮಾರು 500ಕ್ಕೂ ಅಧಿಕ ಕುರಿಗಳು ಕಳ್ಳತನವಾಗಿದ್ದು ಸುಮಾರು 70ರಿಂದ 80 ಲಕ್ಷಾಂತರ ರೂಪಾಯಿ ಮೌಲ್ಯದಾಗಿದೆ. ಕುರಿಗಾಹಿಗಳು ಮಳೆ ಗಾಳಿ ಬಿಸಿಲು ಎನ್ನದೆ ಕುರಿ ಹಿಂಡುಗಳೊಂದಿಗೆ ಅಲೆದಾಡುತ್ತಾ ಕುರಿ ಆಹಾರಕ್ಕಾಗಿ ತಮ್ಮ ಕುಟುಂಬಗಳ ಜೀವಗಳನ್ನ ಲೆಕ್ಕಿಸದೆ ಅಲೆಮಾರಿಗಳಾಗಿ ಜೀವಿಸ್ತಾ ಇದ್ದು ಇವರಿಗೆ ಸೂಕ್ತ ನ್ಯಾಯ ದೊರಕಿಸಿ ಕಳ್ಳರಿಗೆ ಕಡಿವಾಣ ಹಾಕಬೇಕು ಅಂತ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಕುರಿಗಾಹಿಗಳ ಹೋರಾಟಕ್ಕೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಕಳೆದ ಒಂದೆರಡು ವರ್ಷಗಳಲ್ಲಿ 500ಕ್ಕಿಂತ ಹೆಚ್ಚು ಕುರಿಗಳ ಕಳ್ಳತನಗಳಾಗಿದ್ದಾವೆ. ಇವುಗಳನ್ನು ಕುರಿ ಕಳ್ಳರನ್ನ ಪತ್ತೆ ಹಚ್ಚಲು ವಿಫಲ ಆಗಿರತಕ್ಕಂಥ ಯಾದಗಿರಿ ಜಿಲ್ಲಾಡಳಿತದ ವಿರುದ್ಧ ಅಕ್ಟೋಬರ್ 31 ಶುಕ್ರವಾರ ದಿನ ಸುಭಾಷ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಅವತ್ತು ಬೆಳಗ್ಗೆ 10 ಗಂಟೆಗೆ ರ್ಯಾಲಿ ಪ್ರಾರಂಭ ಆಗುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಎಲ್ಲ ಕುರಿಗಾಹಿ ಬಂಧುಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಸೈದಾಪುರ ಗ್ರಾಮದ ಇವತ್ತು ಸಭೆಯಲ್ಲಿ ನಾವು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದರಿಂದ ಎಲ್ಲರೂ ಆಗಮಿಸಬೇಕಂತ ತಮ್ಮಲ್ಲಿ ಮನವಿ. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರು ಆದ ಮಲ್ಲಣ್ಣ ಹೈಕೋರ್, ತಾಲೂಕು ಅಧ್ಯಕ್ಷ ಸೂರ್ಯಕಾಂತ್ ಅಲಿ, ಮಾಜಿ ತಾಲೂಕು ಅಧ್ಯಕ್ಷ ಹೊನ್ನಪ್ಪ ಮುಸ್ಟೂರ್, ಸಾಂಪ್ರದಾಯಿಕ ಕುರಿಗಾಹಿಗಳ ಹೋರಾಟ ಸಮಿತಿಯ ವಕೀಲರು ಆದ ಯಲ್ಲಪ್ಪ ಹೆಗಡೆ, ಮುಖಂಡರುಗಳು ಆದ ಚಂದ್ರಶೇಖರ್ ವಾರದ, ಶರಣಪ್ಪ ಶೆಟ್ಟಿಗೆರ, ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಚಿರತೆನೂರ್, ಯಂಕೋಬ ತುರಕನದೊಡ್ಡಿ, ವೆಂಕಟೇಶ್ ಕೊಂಕಲ್, ಹನುಮಂತ ಕಣೇಕಲ್, ರವಿಕುಮಾರ್ ಕಡೇಚೂರು, ಶಿವಕುಮಾರ್ ಮುನಗಲ್, ಮಹೇಶ್ ಶೇಗರ್, ವಿಜಯ್ ಕಂದಳ್ಳಿ, ನಾಗರಾಜ ಸಂಗವಾರ್, ಯಲ್ಲಲಿಂಗುಂಡೂರು, ವೀರಲಿಂಗಪ್ಪ ಕಿಲನಕೇರ, ಬೀರಪ್ಪ ಮುನಗಲ್, ಶಿವು ಬೆಳಗುಂದಿ, ಹುಂಡೇಶ್ ದೊಡ್ಡಮನಿ, ಸಿದ್ದು ಪೂಜಾರಿ, ಬದ್ದೇಪಲ್ಲಿ, ನಿಜಲಿಂಗಪ್ಪ ವಂಕಸಂಬ್ರ, ಬಾಲಗಿರಿ, ಬಾಡಿಯಾಲಸಿರಿ, ವಿವಿಧ ಗ್ರಾಮಗಳ ಕುರಿಗಾಹಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.